ಕೆಲವು ಕೃಷಿ ಪದ್ಧತಿ ಅಥವಾ ನಾನು ಹೇಳುವಂಥ ಸಿದ್ಧಲಿಂಗನ ಜೋಗಗಳ ಉದಾಹರಣೆ ಏನು ಅಂದರೆ, ಶಾಲೆಯಿಂದ ಮೇಷ್ಟ್ರು ಮನೆಗೆ ಹೋಗ್ತಿದ್ರು, ಅಲ್ಲೆಲ್ಲ ತೋಟ ಹುಣಸೆ ಹುಣಸೆ ತೋಪಿನಲ್ಲಿ ಹಾದು ಹೋಗ್ತದೆ. ಹುಣಸೆ ಮರ ತೋಪಿನಾಗ ಏನಿರ್ತಾವೆ ಹೆಚ್ಚಾಗಿ? ನೋಡಿ ಏನಪ್ಪ ಎಂದಾರ ಸುಮ್ಮನೆ ಅಂತಾರೆ. ಇಲ್ಲೇ ಕೃಷಿ ತಜ್ಞರೆಲ್ಲ ಇದ್ದಾರೆ. ಹುಣಸೆ ಮರಕ್ಕೂ ದೆವ್ವಕ್ಕೂ ಏನು ಸಂಬಂಧ ಅಂತ ಅವ್ರು ಹೇಳಿದ್ರೆ ಸಾಕು. ನಾನು ಸಂಬಂಧ ಇಲ್ಲ ಸರ್, ಸುಮ್ಮನೆ ಹುಣಸೆ ಮರದಲ್ಲಿ ದೆವ್ವ ಇರ್ತದೆ, ಮನೆಯಲ್ಲಿ ಅತ್ತೆ ಇರ್ತಾಳೆ, ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ, ಇಂಥವೆಲ್ಲ ಗಾದಿ ಮಾತುಗಳು ಮಾಡಬಾರ್ದು. ಅದಕ್ಕೆ ಹುಣಸೆ ಮರ ಒಬ್ಬ ಯಾರೋ ವಿದ್ಯಾರ್ಥಿ ಏರಿದ್ದ, ಮೇಷ್ಟ್ರು ನೋಡ್ಬಿಟ್ರು, ಇದು ತೋಟಕ್ಕೆ ಸಂಬಂಧಪಟ್ಟಂಥ, ಶಾಲೆಗೆ ಸಂಬಂಧಪಟ್ಟಂಥ ತೋಟನ ಇದು, ಅಲ್ಲಿ ಹುಣಸೆ ಮರದ ಮೇಲೆ ಕೂತು ಏನು ಮಾಡ್ತಾ ಇದೀಯಾ ಅಂದರು. ಸೇಬು ತಿಂತಾ ಇದ್ದೀನಿ ಸರ್ ಅಂದ. ಮೇಷ್ಟ್ರಿಗೆ ತಲೆ ಕೊಟ್ಟದ್ದು, ಬಡ್ಡಿ ಮಗನೇ, ಹುಣಸೆ ಮರದಲ್ಲಿ ಕೂತು ಯಾರಾದರೂ ಸೇಬು ತಿಂದಿರ್ತಾರೆ? ಹೌದು ಸರ್, ತಿನ್ನಕ್ಕೆ ಸಾಧ್ಯ. ಯಾಕೆ? ಸೇಬು ನಾನು ಅಂಗಡಿಯಿಂದ ತಂದಿದ್ದೀನಿ. ಹೌದಾ? ಯಾವ ಮರದ ಮೇಲೆ ಆದರೂ ಕೂತ್ಕೊಂಡು ತಿನ್ಬೋದು ಅದನ್ನು. ಹುಣಸೆ ಮರದಲ್ಲಿ ಹುಣಸೆ ಹಣ್ಣೆ ತಿನ್ನಬೇಕು ಅಂತ ಇಲ್ಲ ಅಂತ. ಹಳ್ಳಿಗಳಲ್ಲಿ ಈ ಥರದ ಗಾದೆಗಳನ್ನು ಅಥವಾ ಹಾಸ್ಯಗಳನ್ನ ಸಲೀಸಾಗಿ ಹೇಳ್ತಾರೆ. ಹಾಗೆ ನಾನು ಬಾಟ್ನಿ ಪ್ರೊಫೆಸರ್ಗಳ ಬಗ್ಗೆ ಒಂದೇ ಒಂದು ಜೋಕ್ ಅದು ಇದೆ ನನ್ನ ಹತ್ರ, ಭಾಳ ಚೆನ್ನಾಗಿದೆ. ಒಬ್ಬ ಬಾಟ್ನಿ ಪ್ರೊಫೆಸರ್ ಇಲ್ಲಿ ಯಾರಾದರೂ ಇದ್ದಾರೆ? ಮತ್ತೆ ಇದ್ದಾರೆ. ಅವರು ಎಲ್ಲವನ್ನೂ ವಿದ್ಯಾರ್ಥಿಗಳಿಗೆ ತಿಳಿಸ್ತಿದ್ರಂತೆ. ಬನ್ನಿ ನೋಡಿ, ಇದು ಈ ಸಸ್ಯ, ಇದು ಓಸಿಮಮ್ ಸ್ಯಾಂಕ್ಟಮ್, ಇದು ಆ ಥರ ಈ ಥರ ನಿಮ್ಮ ಶಬ್ದಗಳು ಇರ್ತಾವಲ್ಲ, ಇದೆಲ್ಲ ಹೇಳ್ತಾ ಹೋದ್ರಂತೆ. ಹುಡುಗಿಗೆ ಆಶ್ಚರ್ಯ ಆಗ್ಬಿಡ್ತಂತೆ. ಅಲ್ಲ ಮೇಷ್ಟ್ರೆ, ನೀವೆಲ್ಲ ಸಸ್ಯಗಳನ್ನು ಗುರುತಿಸಿ ಹೇಳ್ತಾ ಇದ್ರೆ ನಮಗೆ, ನಿಮಗೂ ತಿಳಿದೇ ಇರೋವಂಥ ಸಸ್ಯಗಳು ಯಾವುದಾದ್ರೂ ಇದೆಯಾ ಸರ್? ಓ ಇದೆಯಮ್ಮ. ಮತ್ತು ನೀವು ಅದನ್ನ ಹೇಗೆ ಗುರುತಿಸ್ತೀರಾ? ಗುರುಸಲ್ಲ, ತುಳ್ಕೊಂಡು ಹೋಗಿಬಿಡ್ತೀನಿ. ಅದು ನನಗೆ ಗೊತ್ತಿರೋದನ್ನು ಮಾತ್ರ ತೋರಿಸ್ತೀನಿ, ಗೊತ್ತಿಲ್ಲದೆ ಇರೋದನ್ನು ತುಳ್ಕೊಂಡು ಹೋಗಿಬಿಡ್ತೀನಿ ಅಷ್ಟೇ. ನನ್ನ ಭಾಷಣಕ್ಕೆ ನಾನು ಮಹಾಮನಿನ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಿರ್ತೀನಿ. ನಾನು ಕಾರ್ಯಕ್ರಮಕ್ಕೆ ಡೇಟು ಬೇಕಾದಾಗ ಮಹಾಮನಿಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾನೆ ಅವ್ರನ್ನ. ಒಬ್ಬರಿಗೆ ನಾನು ಅವನು ಇಲ್ದಾಗ ನಾನೇ ಫೋನ್ ಐತೆ, ಆಯ್ತಪ್ಪ ಬರ್ತೀನಿ ಅಂತಂದು ಒಪ್ಪಿಬಿಟ್ಟೆ. ಅವನಿದ್ರೆ ವ್ಯವಹಾರ ಮಾತಾಡ್ತಾನೆ. ಐಡಿಯಾ ಬಂತಲ್ಲ ನಿಮಗೆ, ಎಷ್ಟು ಕೊಡಬೇಕು ಏನು ಅಂತೆಲ್ಲ. ಹೀಗಾಗಿ ನಾನು ಆತನಿಗೆ ಹಚ್ತೀನಿ ಅವ್ರನ್ನ. ಈಗ ಮಾಮನಿ ಜೊತೆ ಮಾಡಿದವ್ರು ಇಲ್ಲಿ ಯಾರಾದರೂ ಇದಿರಲ್ಲ, ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಮಾಮನಿಯವ್ರು, ಅದು ವ್ಯವಹಾರ ಮುಗಿದಿರ್ತವೆ. ನನಗೆ ಇದಿಲ್ಲ, ನನಗೆ ವ್ಯವಹಾರ ಮಾತಾಡೋಕ್ಕೆ ಬರಲ್ಲ. ನಾನು ಏನೋ ಭಾಷಣ ಮಾಡೋಣ ಅಷ್ಟೇ. ನೀನು ಭಾಷಣ ಕೇಸರಿ ಅಂತ ನಂಗೆ ಬಿರುದು ಬಂದಿದೆ, ಭಾಷಣ ಕೇಸರಿ. ಆದರೆ ಮಹಾಮನಿ ಬಂದ ಮೇಲೆ ಹೇಳಿದ, ಸರ್ ನಿಮಗೆ ವ್ಯವಹಾರ ಮಾತಾಡೋಕ್ಕೆ ಬರಲ್ಲ, ನೀವು ಭಾಷಣಕ್ಕೆ ಸರಿ. ನಾನು ಯಾರಾದರೂ ಏನು ಕೊಡ್ಬೇಕು ಸರ್ ಅಂದಾಗ ಸುಮಾರು ಒಂದು 20 ವರ್ಷಗಳ ಕಾಲ ಹಿಂಗೆ ಮಾಡೀನಿ. ಈಗ ಒಂದು 10 ವರ್ಷದಿಂದ ಸ್ವಲ್ಪ ಹಣ ಕಾಣ್ತಿದ್ದೀನಿ. ಏನಪ್ಪ ಏನು ಕೊಡ್ಬೇಕು ಸರ್ ನಿಮ್ಗೆ? ಅಯ್ಯೋ ಏನಾದರೂ ಕೊಡಿ ಸರ್, ಹಿಂಗೆ ಅಂದ್ಬಿಡ್ತಿದ್ದೆ. ಆಯಿತು ಬನ್ನಿ ಹಾಗಾದ್ರೆ ಅಂತ ಅವರು ಖುಷಿಯಾಗಿಬಿಡ್ತಿದ್ರು. ಒಂದು 10-20 ವರ್ಷ ಹಿಂಗೆ ಆಯಿತು. ಒಂದು ಕಡೆ ನಾನು ಪರಿಚಯ ಮಾಡಿದಾಗ, ಪರಿಚಯ ಭಾಷಣ ಕರೆಯೋದು ಭಾಳ ಚೆನ್ನಾಗಿ ಮಾಡ್ತೀವಿ ಆ ಹುಡುಗಿ, ಅನಂತ ಧನ್ಯವಾದಗಳು. ಏನು ಭಾಷಣ ಮಾಡಿಬಿಟ್ಟ ಬಡ್ಡಿ ಮಗ ಅವನಂದರೆ, ನಾನು ಹೋಗಿ ಕರೆದಾಗ ಪ್ರಾಣೇಶ್ವರು ಕುಳಿತಿದ್ದರು ಕುರ್ಚಿಯಲ್ಲಿ. ಖುಷಿ ಆಯ್ತು ನನಗೆ, ಅಮ್ಮ ನನ್ನ ಪರಿಚಯ ಹೀಗೂ ಮಾಡ್ಬೋದ. ನಾನು ಕರೆಯಲು ಹೋದಾಗ ಪ್ರಾಣೇಶ್ವರು ಕೂತಿದ್ದರು ಕುರ್ಚಿಯಲ್ಲಿ, ಒಪ್ಪಿ ಕಾರ್ಯಕ್ರಮಕ್ಕೆ ಬಂದೇ ಬಿಟ್ಟರು ತಮ್ಮ ಸ್ವಂತ ಖರ್ಚಿನಲ್ಲಿ ಅಂದ. ಅಲ್ಲಿಗೆ ನನಗೆ ಬಸ್ ಚಾರ್ಜು ಗಿಟ್ಟಲ್ಲ ಅಂತ ನನಗೆ ಖಾತ್ರಿ ಆಗೋಯ್ತು. ನನ್ನ ಪರಿಚಯ ನಿಮ್ಮ ಕಡೆ ಭಾಗದವ್ರು ಮಾಡ್ತೀರಿ, ನಮ್ಮ ಭಾಗದಲ್ಲಿ ಶಬ್ದ ಸಂಗ್ರಹ ಭಾಳ ಕಡಿಮೆ. ನಾವಿಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ವಿ ಮೆಜೆಸ್ಟಿಕ್ಕಲ್ಲಿ. ಅಲ್ಲಿ ಗಲ್ಲೆ ಅಂತೀವಲ್ಲ ನಾವು, ಕ್ಯಾಶ್ ಕೌಂಟ್ರು, ಯಜಮಾನರು ಕೂತಿದ್ರು. ಅವ್ರ ಮುಂದೆನೇ ಬೋರ್ಡು, ವರದರಾಜ್ ಬಾಣಾವರ ಅಂತ. ಅಯ್ಯೋ ಹೆಸರು ಬರೆದು ಇಟ್ಕೊಂಡಿದ್ದಾರೆ, ಬ್ಯಾಂಕ್ ಗೀಂಕ್ ಥರ ಅಂಥೇಳಿ. ನಮಸ್ಕಾರ ವರದರಾಜ್ ಬಾಣಾವರೇ ಅಂದೆ ನಾನು. ನನ್ನ ಹೆಸರು ವರದರಾಜ್ ಅಲ್ವಾ? ಮತ್ತು ಮುಂದೆ ಬೋರ್ಡ್ ಇದೆ, ನಿಮ್ದು ಬಾಣಾವರ ಅಲ್ವಾ? ಇಲ್ಲ, ನನ್ನದು ಊರು ಬಾಣಾವರ ಅಲ್ಲ, ನನ್ನ ಹೆಸರು ವರದರಾಜನೂ ಅಲ್ಲ, ನನ್ನ ಹೆಸರು ಬಾಣಾವರನೂ ಅಲ್ಲ. ಮತ್ತು ಇದೇನು ಮುಂದೆ ವರದರಾಜ್ ಬಾಣಾವರ? ಅಯ್ಯೋ ಇದನ್ನು ತಮಿಳು ಪೇಂಟ್ರ್ ಬರೆದಿದ್ದಾನೆ ಸರ್, ಅದು ವರದರಾಜ್ ಬಾಣಾವರಲ್ಲ, ವಾರದ ರಜೆ ಭಾನುವಾರ. ಎಲ್ಲಿ ವಾರದ ರಜೆ ಭಾನುವಾರ, ಎಲ್ಲಿ ವರದರಾಜ್ ಬಾಣಾವರ? ನೋಡಿ, ಕೆಲವು ಶಬ್ದಗಳು ತಪ್ಪಾಗಿ ಬರೆದ್ರು ಕೂಡ ಕನ್ನಡದಲ್ಲಿ ಅದನ್ನು ಅದ್ಭುತವಾಗಿ ಮಾತಾಡ್ತೀವಿ ನಾವು. ನಾವೆಲ್ಲ ಉತ್ತರ ಕರ್ನಾಟಕದ ಜನ, ತಿನ್ನಾಕೋ ಹಂಗ ರೆಡಿ ನಾವು. ನೋಡ್ರಿ, ಕ್ವಿಂಟಲ್ ಗಟ್ಟಲೆ ಐಕ್ಯೋಗ್ಯಾವ ಅಂತ ಹೇಳಿದ್ರು. ಈ ಬೆಂಗಳೂರು ಮೈಸೂರು ಮಂದಿನ ಕರ್ಕೊಂಬಂದು ಇಲ್ಲಿ ಮಾಡ ಅನ್ನದ ಪಾತ್ರೆ ಸಾಂಬಾರ್ ಪಾತ್ರೆ ತೋರಿಸ್ಬೇಕ್ರೆ ಎದಿನ ಹೊಡಿತಾವ. ಅಯ್ಯೋ ಕೊಪ್ಪಳ ಜಾತ್ರೆಗೆ ಹೋಗಿದ್ವಿ ಗೊತ್ತಾ, ಅಲ್ಲಿ ಸಾರು ಮಾಡಿರೋ ಪಾತ್ರೆ ಸ್ವಿಮ್ಮಿಂಗ್ ಪೂಲ್ ತರ ಇದೆ ಗೊತ್ತಾ. ಸ್ವಿಮ್ಮಿಂಗ್ ಪೂಲ್ ಇರ್ತಾವ್ರಿ ಅಲ್ಲಿ, ಇಂತಿಂತ ಸಾರು ಮಾಡ ಸ್ವಿಮ್ಮಿಂಗ್ ಪೂಲ್ ಅವು ಶಾಲ್ಯಾಗ ಕ್ಲಬ್ನಾಗ. ಅಯ್ಯೋ ಸ್ವಿಮ್ಮಿಂಗ್ ಪೂಲ್ ತರ ಸಾರು ಪಾತ್ರೆ ಇದೆ ಗೊತ್ತಾ. ಇವು ಮೂಲ್ಯಾಗ ಒಟ್ಬಿಟ್ಟಿರ್ತಾವ್ರಿ, ಅನ್ನ ನೋಡ್ಬೇಕಲ್ಲ, ಅನ್ನ ಒಟ್ಬಿಟ್ಟಿರ್ತಾರೆ, ಸಲಿಕಿಲ್ ಬೆಳಿತಿರ್ತಾರ. ಮೈ ಗಾಡ್, ರೈಸ್ ಮೌಂಟೇನಾ,
ಮೌಂಟೇನ್ ಆಫ್ ರೈಸ್ ಆಫ್ ಮೌಂಟೈನ್ಸ್, ಮೈ ಗಾಡ್, ಇಷ್ಟು ಯಾಕೆ ಖರ್ಚು ಮಾಡ್ತೀರಾ? 5 ಮಿನಿಟ್ ತಡೆಯವ, ಎರಡ ಪಂಕ್ತಿಗೆ ಮತ್ತೆ ಮಾಡಬೇಕಾಗತ್ತೆ. ಅವ್ನು ಕರ್ಕೊಂಬಂದು ತೋರಿಸ್ಬೇಕ್ರಿ, ಗಾಬರಿ ಆಗ್ಬಿಡ್ತಾವ ನಮ್ದು ಊಟ ವಸತಿ ನೋಡಿ. ಈಗ ಬಂದೈತಿ ಇದೆಲ್ಲ ಸ್ವಚ್ಛತೆ, ಕೈ ತೊಳ್ಕೋಬೇಕು. ಇಲ್ಲಿ ಯಾವ್ದಾರ ಸ್ವಚ್ಛ ಒಬ್ಬರಿಗಾರ ಇಷ್ಟು ಉಂಡಿರಿ ಪ್ರಸಾದ, ಇಷ್ಟು ಗದ್ಲೈತೆ, ಸಲಿಕಿಲಿ ಬೆಳಿತಾರ, ಎಲ್ಲಿದೋ ತಂದಾಕ್ತಾರ, ಯಾರ್ಯಾರೋ ತಂದಾಕ್ತಾರ, ಯಾರಿಗಾರ ಕಾಯಿಲೆ ಕಸಾಲೆ ಕಾಲರ ಬಂದದ್ದು ಐತೇನ? ಯಾಕ? ಭಕ್ತಿ, ರೆಸಿಸ್ಟೆನ್ಸ್ ಪವರ್ ಅಂತೀವಿ. ನಮ್ಗೆ ಏನೂ ಆಗೋದಿಲ್ಲ, ಇವು ಏನೋ ಆಕೈತಿ ಅಂದು ಹುಡುಕ್ಯಾಡಿ ಬೂತ್ ಕಡೆ ಹಿಡ್ದು ಏನು ತಿಂತಾವಲ್ಲ ಅವಕಾರ ಹೋಗಿ ಬರ ಸುಮ್ಮ ತಿಂದು ಎದ್ದು ಹೋಗ್ಬಿಡ್ಬೇಕ್ರಿ, ಏನೇನಾಗಂಗಲ್ಲ. ಈಗ ನಮ್ಮ ಕಾಲಕ್ಕೆಲ್ಲ ಹತ್ತಿ ಹಣ್ಣು ಅಂತ ಇರ್ತದ್ವು, ಅವನ್ನೆಲ್ಲ ಬಕ್ಕಣ ಹರ್ಕೊಂಬಂದು ಹಿಂಗೆ ಹೊಡಿತಿದ್ವಿ. ಹುಳ, ಅಮ್ಮ ಹುಳ ಭಾಳ ಇದ್ರಾಗ ತೋರಿಸಿದ್ರು, ನೋಡ್ಬೇಡ ಬಾಯಿಗೆ ಹಾಕಿ ಅಂತಿದ್ವಿ. ನೋಡಿದ್ರೆ ಕಣ್ಣಿಗೆ ಏನು ಬರ್ತೈತೆ, ಸುಮ್ಮನೆ ತಿಂದ್ಬಿಡಿ, ಏನಾಗೋದಿಲ್ಲ. ಈಗಿನವ್ರದ ಅಯ್ಯೋ ಥೌಸಂಡ್ಸ್ ಆಫ್ ಬ್ಯಾಕ್ಟೀರಿಯಾಸ್ ನಾವು ಸುಮ್ಮನೆ ಈಗ ಓಪನ್ ಮಾಡ್ತಿದ್ವಿ, ಬಾಯಿಗೆ ಹಾಕೊಂಡು ಹೆಂಗೆ ಒಳಗೆ ಹೋದ್ ಗೊತ್ತಿಲ್ಲ, ಯಾವಾಗ ಹೊರಗೆ ಬಂದು ಹೋಗೋತ್ತಿಲ್ಲ, ಅವಾಗ ಒಳಗೆ ಒದ್ದಾಡಿ ಸತ್ತು ಹೋಗ್ಬಿಟ್ಟು. ಹೌದಾ? ಈಗಿನ ಅಯ್ಯಪ್ಪ ಅಡ್ವರ್ಟೈಸ್ಮೆಂಟ್ ಬರ್ತದೆ ನೋಡ್ರಿ, ತೊಳಿಬೇಕು ಕೈ ತೊಳಿಬೇಕು 10 times ಕೈ ಬಂಟಿ ನೀನ್ ಸ್ಲಪ್ಸ್ ತಂದ್ರ ಲೈಫ್ ಬಾಯ್ ಪ್ಲಸ್ ಅದ್ರಾಗ ಎಷ್ಟು ಕೆಮಿಕಲ್ ಅದಾವ ಯಾಸ್ಳಮ್ಮೊಬ್ಬ ಸುಮ್ಮನೆ ತಂದಿಡ್ತಾವ್ರಿ. ಬರೀ ಸ್ವಚ್ಛತೆ ಹುಚ್ಚು. ಎಲ್ಲಿ ಜಳಕ ಮಾಡ್ತಿದ್ವು, ಯಾವುದೋ ಹೊಳಿ ಯಾವುದೋ ನದಿ ನಿಂತು ನೀರ ಧಮ್ಮಂತ ಎಮ್ಮಿ ನಾವು ಏಕಕಾಲಕ್ಕೆ ಹಾರ್ತಿದ್ವಿ. ನಮಗೆ ಈಜಿ ಸಾಕಾತಂದ್ರೆ ದಂಡಿತನ ಹೋಗೋದ ಬೇಡ, ನಿಂತು ಎಮ್ಮಿ ಹಿಡ್ಕೊಂಡು ಸ್ವಲ್ಪ ಉಸಿರಾಡಿಸೋದು. ನಾವು ಹೊರಗೆ ಬಂದ್ರೆ ಎಮ್ಮಿ ಹೊರಗೆ ಬರ್ತೀವಿ. ಎಷ್ಟೋ ಸಲ ಎಮ್ಮಿ ಹೊರಗೆ ಬಂದು ನಮ್ಮನ್ನ ಎಳ್ದೈತ್ರಿ ಮ್ಯಾಗ, ಎಮ್ಮಿ ನೀರಾಗ್ಬಿಟ್ರೆ ನಮ್ಮನ್ನ ಎಳಿತಿತ್ತು ಎಮ್ಮಿ, ಸಾಕು ಬರ್ರಿಲೇ ಹೋಗೋಣ ಅಂತೇಳಿ. ಹಂಗೆ ಈಜಾಡಿದ ಬಾವಿಗಳು ಇಲ್ಲಿ ಕೊಪ್ಪಳ, ಕಿನ್ನಾಳ, ಯಲಬುರ್ಗಿ ಒಳಗದಾವ. ಈಗಿನ ಮಕ್ಕಳಿಗೆ ಏನು ಸ್ವಿಮ್ಮಿಂಗ್ ಕಲ್ಸಾಕು ಒಂದು ಟ್ಯೂಟೋರಿಯಲ್, ಬುದ್ಧಿವಾದ ಹೇಳೋಕ್ಕೂ ಒಂದು ಟ್ಯೂಟೋರಿಯಲ್. ಮಕ್ಕಳಿಗೆ ಹೊರಗಿಂದ ಏನೇನೇನೇನೇನು ಹೊರಗಿನಿಂದ ಬರ್ಬೇಕು, ಒಳಗಿಂದ. ಯಾಕಂದ್ರೆ ಅಜ್ಜಿ ಅಂದ್ರಿಲ್ಲ ಮನ್ಯಾಗ, ಮುತ್ಯಾಗಳಿಲ್ಲ, ತಾತಂದ್ರಿಲ್ಲ ಬುದ್ಧಿ ಹೇಳಾಕ. ಸ್ವಾಮಿಗಳು ಅದಕ್ಕೆ ಯಮಧರ್ಮರಾಯ ಹೇಳ್ತಂತ, ಯಾರನ್ನ ಕರ್ಕೊಂಬರ್ಲಿ ನಾನು ಆಗಿನ ಕಾಲಕ್ಕೆ. ಈ ಕಲಿಯುಗದಾಗ ಯಾಕೆ ಜಲ್ದಿ ಸಾಯಕತ್ತೀವಿ ಅಂದ್ರೆ, ಯಾಕೆ ಜಲ್ದಿ ಭಾಳ ಚಂದ ಐತಿದ್ದು. ಯಮ ಹೇಳಿದಂತ ಯಾರನ್ನ ಕರ್ಕೊಂಬರ್ಲಪ್ಪ, ಯಾರು ಸಾಯಿಬಲ್ರು. ತ್ರೇತಾ ದ್ವಾಪರ 100, 300, 400 ವರ್ಷ ಇರ್ತದ್ರಂತ್ರಿ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ 700, 800 ಆ ವಯಸ್ಸಾದಾಗ ಸೇನಾಪತಿ ಪಟ್ಟ ಕಟ್ಟ್ಯಾರ. ಭೀಷ್ಮಾಚಾರ್ಯ ಸೇನಾಪತಿ ಪಟ್ಟ ಕಟ್ಟಿದಾಗ 800 ವರ್ಷ ಅವರಿಗೆ. ನಾವು 8 ಜನ್ಮ, 24 ಜನ್ಮ ಆದ್ರೆ ಅದ್ವಾ. ಈಗೆಲ್ಲ 40ಕ್ಕೆ ಸಾಯಕತ್ತೀವಿ. ಯಮ್ಮ ಈಗ 45, 50 ಅಂದ್ರೆ ಅಮ್ಮ 50 ರೀ, 60 ರೀ ಅಂತ 65, 70, 70 ಆಗ್ಲೇ ಆತ್ರಿ ಹುಷಾರ್ರಿ, 75 ಬಂದ್ರ ಆತ್ರಿ, ನಾಳೆ ಇದ್ರೆ ಬೆಟ್ಟ ಆಗ್ತೀವ್ರಿ. 100 ವರ್ಷ ಎಲ್ಲಾರ ಆಧಾರ ನೋಡ್ರಿ, ಭಾಳ ಕಮ್ಮಿ. ಮೊನ್ನೆ ಒಂದು ಯಾವ್ದೋ ಮುದುಕಿ ಹಲ್ಲು ಬಂದೈತೆ ಅಂತೇಳಿ ಟಿವಿಯಾಗೆಲ್ಲ ತೋರಿಸಿದ್ರು ನೋಡ್ರಿ. 102 ವರ್ಷದ ಮುದುಕಿ ಮತ್ತೆ ಹಲ್ಲು ಬಂದೈತೆ, ಮತ್ತೆ ಬರ್ತೈತೆ, ಮತ್ತೆ ಶುರು ಆಗೈತೆ. ಹಂಗೆ ಭಾಳವ್ರು ಎಲ್ಲಿ ಅದಾರ? ಸಿಟ್ಯಾಗಂತೂ ಇಲ್ಲ. ಅದಕ್ಕೆ ಯಮಧರ್ಮರಾಯ ಆಜ್ಞೆ ಮಾಡ್ತಂತಾಗಿನ ಕಾಲಕ್ಕೆ ಏನು, ಯಾರ ನಾಲಿಗೆ ಶಿವನಾಮ ನುಡಿಯೋದಿಲ್ಲೋ ಅವನು ಕರ್ಕೊಂಬ, ಯಾರ ತಲೆ ಗುರುಗಳಿಗೆ ಒಳ್ಳೇದಕ್ಕೆ ಬಾಗೋದಿಲ್ಲೋ ಅವನು ಕರ್ಕೊಂಬ, ಯಾರ ತಾಗಿರೋ ಹಣ ಒಳ್ಳೇದಕ್ಕೆ ಉಪಯೋಗ ಆಗೋದಿಲ್ಲೋ ಅವನು ಕರ್ಕೊಂಬ ಅಂತ ಹೇಳ್ತಿದ್ರಂತ. ಶಿವನಾಮ ನುಡಿಯದ ನಾಲಿಗೆ, ಭಾಗದ ತಲೆ, ಸತ್ಕಾರ್ಯಗಳಿಗೆ ವಿನಿಯೋಗದ ಹಣ ಯಾವನ್ನ ಇಟ್ಕೊಂಡು ಕುಂತಾನ ಅವನು ಕರ್ಕೊಂಬ, ಅವನಿಗೆ ಮೃತ್ಯು ಬರ್ಬೇಕು, ಉಳಿದೋರಿಗೆ ಮೃತ್ಯು ಬರಬಾರ್ದು ಅಂತ. ಈಗ ಜಲ್ದಿ ಸಾಯೋದ ಕಾರಣ ಏನು? ನಾವು ನಾಲಿಗೆ ಮ್ಯಾಗ ಶಿವನಾಮ ಇಲ್ಲ, ಯಾರಿಗೂ ತಲೆ ಭಾಗಂಗಿಲ್ಲ, ಕೂಡಿಟ್ಟು ರೊಕ್ಕ ಎಲ್ಲ ಹೆಂಡತಿ ಮಕ್ಕಳಿಗೆ, ದಾನ ಧರ್ಮಕ್ಕಿಲ್ಲ. ಆದ್ರೆ ಅಜ್ಜವ್ರು ಭಾಳ ಚದ್ರಿ, ಭಾಳ ಜನ ಕೊಡ್ತಾರ. ನಮ್ಮ ಸೇವಾ ಏನ್ರಿ ಅಂತ ಕೇಳ್ತಾರಂದ್ರೆ ನಿಜಕ್ಕೂ ಪುಣ್ಯ ಭೂಮಿ, ಪುಣ್ಯ ಮಾಡ್ಯಾರ ಸ್ವಾಮಿಗಳು, ಮಠ ಸ್ನೇಹಿತರೆ. ಮನಿತನ ಹೋಗಿ ಕೇಳಿದ್ರೆ ಕೊಡ್ಲಾರ್ದಂತ ಜನ ಅದಾರ. ಅಂತದು ತಂದು ಹಾಕೋದು ನೋಡಿದ್ರೆ ಹೆಂಗೆ ಬರ್ತೈತೆ ಗೊತ್ತಿಲ್ಲ, ಹೆಂಗೆ ಹೋಗ್ತೈತೆ ಗೊತ್ತಿಲ್ಲ ಅಂತ ಹೇಳೋದು ನಿಜಕ್ಕೂ ಇದು ಒಂದು ದಾಖಲೆ ಆಗ್ತದೆ ಸ್ನೇಹಿತರೆ. ಇವತ್ತಲ್ಲ ನಾಳೆ ಆಗಬೇಕಿದೆ ದಾಖಲೆ. ಅಂತ ಅದ್ಭುತವಾದಂಥ ಕೊಪ್ಪಳ ಜಾತ್ರೆಯಲ್ಲಿ ಇಷ್ಟೊಂದು ಜನ ಸೇರಿ ನಿಂದಿರ್ತೀರಿ ಅಂದ್ರೆ ಇಲ್ಲಿ ಆಧ್ಯಾತ್ಮ ಇದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಹಾಡಿದೆ, ಹಸೆ ಇದೆ, ಎಲ್ಲ ವೈವಿಧ್ಯಮಯ. 3 ದಿನ ಎಂತೆಂಥ ಕಾರ್ಯಕ್ರಮ ನಡೆದಾವ. ನಮ್ಮ ಜನ ಕೆಲಸ ಮಾಡೋದು ನೋಡ್ರಿ. ಬರಗಾಲ ಇದೆ ಸರ್, ಮಳೆನೇ ಇಲ್ಲ ನಮ್ಮ ಕಡೆ ಅಂದ್ರೆ, ಇದು ನಾಳೆ ಟಿವಿಯಾಗ ನೋಡಿದ್ರೆ ಮಳೆ ಇಲ್ದ ಲಕ್ಷಣ ಅನ್ರಿ ಇದು ಅಂತಾರ. 11:30, 12 ಗಂಟೆ ರಾತ್ರಿಗೆ ಹಿಂಗೆ ಕುಂತ ನಗಾಕತ್ತೇವ, ಮಳೆ ಆಗಿಲ್ಲ ಅನ್ನೋದು ಒಂದು ಚೂರು ರೈತೇನ್ರಿ ಹೋಗದ್ ಬೈತಾರ. ಅದೇ ಚಾಲೆಂಜ್. ಏನಿರ್ಲಿಕ್ಕೂ ನಕ್ಕು ತೋರಿಸ್ತೀವಿ ನಾವು. ಇದ ಸ್ವಲ್ಪ ನೀರು, ಕಾವೇರಿಯಾಗ ನೀರು ಕಮ್ಮಿ ಬಿಟ್ಟು, ಇವು ಕಾವೇರಿ ನೀರು ಕಡಿಮೆ ಆಗಿದೆ, ನೀರೇ ಇಲ್ವಂತೇಳಿ ಇನ್ನು 20 days ಮಾತ್ರ ಅಂತೆ ನೀರು ಬಿಡು. ಗಾಬರಿ ಆಗಿಬಿಡ್ತಾವ್ರಿ ಬೆಂಗಳೂರು. ನಮ್ಮ ಡ್ಯಾಮ್ ಬತ್ತಿ ಕ್ರಿಕೆಟ್ ಆಡ್ತಾವ ಹುಡ್ರು, ಏನೇನೇನು ಸುಮ್ಮನೆ ನಿಂತು ನೋಡ್ತಿರ್ತಾವ. ಏನಾತ ಮನಸ್ಸು ಬಂದಾಗ ಕೊಡ್ತಾನೆ ಬಿಡಪ್ಪ ಶಿವ, ಎಲ್ಲದಕ್ಕೂ ಹಿಂಗಂತ ಶಿವ ಕೊಡ್ತಾನೆ. ಮಕ್ಕಳಿಗೆ ಸಹಿತ ಹಿಂಗ ಅಂತೀವಿ ನಾವು, 8 ತಡೆದು ಬಿಡೋದು. ಶಿವ ಕೊಟ್ಟನಪ್ಪ, ನಮ್ದು ಏನ ಆತ ಕೊಟ್ಟನ ಆತ ಉಣಿಸ್ತಾನ. ಈ ಲೆಕ್ಕದ ಮೇಲೆ ನಮ್ಮ ಜೀವನ ರೀ.
ಇದಕ್ಕೇನು ಧೈರ್ಯ ಅಂತಿರೋ, ಬಾಂಡತನ ಅಂತಿರೋ, ಭಕ್ತಿ ಅಂತಿರೋ ನಮ್ಮ ಉಣ್ಣಕ್ಕೆ ಸಹಿ ತಿನ್ನಕ್ಕೆ ಮಳೆ ಇಲ್ಲ ಲಕ್ಷಣ ಒಬ್ರದೂ ಇಲ್ಲ ಮನಸ್ಸಿನಾಗ. ಹೌದಾ? ಬರ್ತೈತಿ, ಇವತ್ತಿಲ್ಲ ನಾಳೆ ಬರ್ತೈತಿ. ಬಸ್ಸಿಗೂ ಹಂಗಂತೀವಿ ನಾವು, ಬಸ್ ಬರಲ್ಲ ನಾಳೆ ಬರ್ತೈತೆ, ಟ್ರೈನ್ ಬರಲ್ಲ ನಾಳೆ ಬರ್ತೈತಲ್ಲ. ನೋಡಿ ಟ್ರೈನ್ ಎಲ್ಲಿ ನಮ್ಮ ಊರಿನ ತನ ಬಂದ, ನಮ್ಮ ಮನೆ ಹಿಂದೆ ಬಂದದ್ರಿ ಟ್ರೈನ್ ಪಟ್ರಿ, ಮುಂದೆ ಏನೇನೂ ಇಲ್ಲ. ಇಲ್ಲೆಲ್ಲ ಪಟ್ರಿ ಬ್ರಿಡ್ಜ್ ಎಲ್ಲ ಆಗ್ಯಾವ, ಅಲ್ಲಿ ಮುಂದೆ ಏನೂ ಇಲ್ಲ. ಮೊನ್ನೆ ಅರ್ಧ ತನ ಬಂದಾಗೈತೆ ಇಂಜನ್, ಇಲ್ಲಿ ತನ ಬಂದು ಅಲ್ಲೇ ಅರ್ಧಕ್ಕೆ ಇಂಜನ್ ವಾಪಸ್ ಕಳಿಸ್ಬಿಟ್ಟಾರ. ಅದು ಯಾರೂ ಕೇಳಕ್ಕೆ ರೆಡಿ ಇಲ್ಲ. ಚಿಂತಿಲ್ಲ. ಎಷ್ಟು ಲೈಟ್ ತೊಗೊಂಡಿವಿ ಜೀವನ ಅಂದ್ರೆ ನಾವು ಸ್ನೇಹಿತರೆ, ಅದಕ್ಕೆ ನಾವು ಭಾಳ ದಿವಸ ಬಾಳ್ತೀವಿ, ನಗುತ್ತೀವಿ. ಆ ಕಡೆ ಜನ ಸೀರಿಯಸ್ ತಗೊಂಡಷ್ಟು ಮರಣಕ್ಕೆ ಹತ್ರ ಆಗ್ತೀವಿ ನಾವು. ಎಲ್ಲವನ್ನ ಗವಿಸಿದ್ದೇಶ್ವರ ಮೇಲೆ ಹಾಕಿ ಸ್ವಾಮಿಗಳು ಎಷ್ಟು ಆನಂದ ಅದರ, ಎಲ್ಲರೂ ಹೆಂಗೆ ಸಹಾಯ ಮಾಡಕತ್ತಾರೋ ಎಲ್ಲ ನಾನೇ ಮಾಡಬೇಕು ಅಂತ ಬಂತು ಅಂದ್ರೆ ಅದು ಮುಪ್ಪು, ಅದು ಸಾವು ಸ್ನೇಹಿತರೆ. ಇದನ್ನೇ ಟಿವಿಗಳಲ್ಲಿ ಗೂಗಲ್ನಲ್ಲಿ ಹವಾಮಾನ ವರದಿಗಳೆಲ್ಲ ನೋಡಿದರೆ ಮಳೆನೇ ಇಲ್ಲ ಅಂತ ತೋರಿಸ್ತಿದೆ. ಇಲ್ಲಿ ನೋಡ್ದ ನಾವೆಲ್ಲ ತೋಯಿಸ್ಕೊಂಡು ನಿಂತಿದ್ದೀವಿ ಒಳಗಡೆ. ಈ ದೇಶದಲ್ಲಿ ಯಾವುದನ್ನೂ ನಂಬೋ ಹಾಗಿಲ್ಲ. ಒಬ್ಬ ಯಾರೋ ಹವಾಮಾನ ವರದಿ ಹೇಳಿದಂತೆ ಟಿ ವಿಲಿ, ಇಂದು ಒಣ ಹವೆ ಇದೆ, ಮಳೆ ಬರುವ ಯಾವ ಲಕ್ಷಣಗಳೂ ಇಲ್ಲ, ಗಾಬರಿ ಆಗಬಾರ್ದು ಬೆಂಗಳೂರು ಜನ ಅಂಥೇಳಿ ಆಫೀಸ್ ಮುಚ್ಕೊಂಡು ಲಾಸ್ಟ್ ಅನೌನ್ಸ್ಮೆಂಟ್. ಅದು ಅನೌನ್ಸ್ ಮಾಡಿ ಆಫೀಸ್ ಮುಚ್ಚುವಾಗ ಕಿಟಕಿ ಬಾಗಿಲೆಲ್ಲ ಚೆನ್ನಾಗಪ್ಪ, ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಅಂತ. ಅಂಥ ದೇಶ ಇದು, ಅಂಥ ಹವಾಮಾನ ಇದು. ಮಳೆಗಾಲ ಅಲ್ಲ, ಆದರೆ ಎಲ್ಲೋ ಸೈಕ್ಲೋನ್ ಆಗಿರೋದ್ರಿಂದ ಆಗ್ತದೆ. ನಮ್ದು ಎಂಥ ದೈವ ಕರ್ನಾಟಕದ್ದು ಅಂದರೆ, ಸುತ್ತಮುತ್ತಲ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ಸೈಕ್ಲೋನ್ ಬಂದರೆ ಕರ್ನಾಟಕದಲ್ಲಿ ಮಳೆ ಆಗುತ್ತೆ. ಯಾರು ಏನು ಯಾಕೆ ಬಂದ್ರಿ ಅಂತ ಕೇಳೋದೇ ಇಲ್ಲ ನಾವು. ಬನ್ನಿ, ಬಸವಣ್ಣನ ನಾಡು, ಪುರಂದಾಸರ ಬೀಡು, ಸಾಹಿತಿ ಕವಿಗಳ ನಾಡು. ನಮ್ಮಷ್ಟು ಶಾಂತ ಜನ ಎಲ್ಲಿಲ್ಲ. ಅದಕ್ಕೆ ನಾವು ಹೇಗಿದ್ದೀವಿ ನೋಡಿದ್ರ, ನಾವು ಯಾವತ್ತಾದರೂ ಪ್ರವಾಹ ಬಂದು ಬೇರೆ ರಾಜ್ಯಗಳಿಗೆ ಹೋಗಿದ್ದೀವ? ನಾವೆಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ಇಡೀ ಜಗತ್ತಿನಲ್ಲಿ ಬೆಂಗಳೂರಿನಂಥ ಸಿಟಿ ಇನ್ನೊಂದಿಲ್ಲ ಅಂತ ಹೆಸರು ಮಾಡಿದ್ದೀವಿ ನಾವು. ಎಲ್ಲರೂ ಇಲ್ಲಿಗೆ ಬಂದು 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 ನಾವು ಬೆಂಗಳೂರವ್ರು ಹೌದಾ ಅಲ್ವೋ ಅನ್ನೋ ಥರಾಗ ಹೋಗಿದ್ದೀವಿ. ನಮ್ಮ ಮನೆ ಪಕ್ಕದಲ್ಲಿರೋರು ಯಾರೋ, ಎಷ್ಟು ಭಾಷೆಗಳು, ಎಷ್ಟು ಜನ. ಕಾರಣ ನಾವೆಲ್ಲ ಒಳ್ಳೆಯವರು. ಅದಕ್ಕೆ ಒಳ್ಳೆಯವರಾಗಿ ಒಳ್ಳೆಯದೇ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ದು ಸುಳ್ಳಲ್ಲ ಸ್ನೇಹಿತರೆ. ಇಲ್ಲಿ ಭಾಷೆನೂ ಕೂಡ ಮಿಕ್ಸು. ಒತ್ತು ನಾನು ಒಳಗಡೆ ಕಾರಲ್ಲಿ ಕೂತೀನಿ, ನಮ್ಮ ಉತ್ತರ ಕರ್ನಾಟಕ ಜನ ಅದೆಷ್ಟು ಜನ ಬಂದು ಫೋಟೋ ತೆಗೆಸ್ಕೊಂಡ್ರು ಅಂದರೆ, ಅಭಿಮಾನಿಗೆ ಏನು ಮಾಡಲಿ ಗೊತ್ತಾದ್ರೆ ಮಕ್ಕಳನ್ನ ಎತ್ಕೊಂಡು ತೆಗೆಸ್ಕೊತಾರೆ. ಮಕ್ಕಳ ತಲೆ ಎಲ್ಲ ಒದ್ದೆ, ಅವನ ತಲೆ ಒದ್ದೆ. ನಾನಂತೂ ತೀರಾ ತೊಯ್ಸ್ಕೊಂಡು ಒಳಗಡೆ ಹೋಗಿದ್ದೆ, ಎಲ್ಲ ಕೂದಲು ಬಿದ್ದು ಆ ಫೋಟೋದಲ್ಲಿ ನಾನು ಫುಲ್ ಟೈಟ್ ಆಗಿದ್ದೀನೇನೋ ಅನ್ನೋ ಥರ ಬಂದಿದ್ದೀನಿ. ಏನಣ್ಣ ತಿಕ್ಕತ್ರ ಹಂಗಾಗಿದೆ. ಕನ್ನಡದಲ್ಲಿ ಎಷ್ಟು ಹಾಸ್ಯ ಸುಲಲಿತವಾಗಿದೆ ಮತ್ತು ಅಷ್ಟೇ ಕ್ಲಿಷ್ಟಕರವಾಗಿದೆ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ತಂದೆ ತನ್ನ ಮಗನನ್ನು ಹೊಡೆದ ಏಕೆಂದರೆ ಆತ ಕುಡಿದಿದ್ದ. ತಂದೆ ತನ್ನ ಮಗನನ್ನು ಹೊಡೆದ ಏಕೆಂದರೆ ಆತ ಕುಡಿದಿದ್ದ. ಹೇಳಿ, ಯಾರು ಕುಡಿದಿದ್ರು? ಹೊಡೆಸಿಕೊಂಡು ಮಗನೋ ಹೊಡೆದ ತಂದೆಯರು? ಹಾಂ, ತಂದೆನಾ? ಅಲ್ಲಿ ಎಲ್ಲಿದೆ ಕ್ಲಿಯರು? ತಂದೆ ತನ್ನ ಮಗನನ್ನು ಹೊಡೆದ ಏಕೆಂದರೆ ಆತ ಕುಡಿದಿದ್ದ. ಹೆಂಗೆ ಹೇಳ್ತೀಯ? ಇದಕ್ಕೆ ಉತ್ತರವೇ ಇಲ್ಲ. ಇಬ್ಬರು ಕುಡಿದು ಬಡ್ದಾಡ್ಕೊಂಡ್ರು ಅಂದ್ಬಿಡೋದ ಅಷ್ಟೇ. ನೀವು ನೋಡ್ದ, ಆಮೇಲೆ ಅವನು ನೋಡ್ದ ಅಂತ. ನೋಡಿ ಎಷ್ಟು ಕನ್ನಡ ಏನಮ್ಮ ಯಾರಾದರೂ ಕಲಿಬೇಕು. ಭಾಳ ಕಷ್ಟ ಇದೆ ಕನ್ನಡ. ಕನ್ನಡದಂಥ ಕಷ್ಟಕರವಾದಂಥ ಭಾಷೆ ಇಲ್ಲ, ಕನ್ನಡದಂಥ ಸುಂದರವಾದಂಥ ಭಾಷೆ ಇಲ್ಲ. ಒಂದು ಅಕ್ಷರ ವ್ಯತ್ಯಾಸ ಅರ್ಥ ಚೇಂಜ್ ಆಗುವಂಥ ಅದ್ಭುತ ಭಾಷೆ ನಮ್ಮ. ಈಗ ನೋಡಿ, ಮಳೆ ಬರ್ತಾ ಇದೆ. ಮಳೆ ಬಗ್ಗೆನೇ ಕನ್ನಡದಲ್ಲಿ ಎಷ್ಟು ಸ್ವಾರಸ್ಯಕರವಾದಂಥ ಮಾತುಗಳಿದೆ ಗೊತ್ತಾ? ಪ್ರಿಯೆ, ಮಳೆಯಲ್ಲಿ ನಾನು ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಹೌದಾ? ಪ್ರಿಯೆ, ನಾನು ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಹೀಗೆ ಕೈ ಮಾಡಿದ್ರೆ ಏನಾಯಿತು? ಅಂಬ್ರೆಲ್ಲ. ಈಗೆಲ್ಲರೂ ಹಿಡಿದಿದ್ದೀರ ಕೊಡೆ. ಕೈ ಚೇಂಜ್ ಮಾಡಿದ ಮಾತ್ರಕ್ಕೇನೆ ಅರ್ಥ ಚೇಂಜ್ ಆಗುತ್ತೆ. ಕನ್ನಡ ಭಾಷೆ ವೈಶಿಷ್ಟ್ಯ. ಪ್ರಿಯೆ, ನಾ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದ್ದು ಕೊಡೆ. ನೋಡಿ, ಅದಕ್ಕೆ ಕನ್ನಡ ಕಲಿಸ್ರಿ ಮಕ್ಕಳಿಗೆ. ರಸಿಕರಾಗ್ತಾರೆ, ಕವಿಗಳಾಗ್ತಾರೆ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥ ಜಾಣರಾಗ್ತಾರೆ, ಜೀವನದಲ್ಲಿ ನಗನಗ್ತಾ ಇರ್ತಾರೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಹೌದಾ? ತೇರುಗಳಾಗುತ್ತೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಎಳೆಯುವ ತೇರು ನೋಡೋರು ಯಾರು? ಮುದುಕರು, ವಯಸ್ಸಾದವರು, ಅಜ್ಜಂದರು, ಅಜ್ಜಮ್ಮಗಳು. ನಾವು ಯಂಗ್ಸ್ಟರ್ಸ್ ಹೋಗಿರ್ತಾರೆ, ಇವರೆಲ್ಲ ಈ ಕ್ಯಾಕೆ ಹೊಡಿತಾವಲ್ಲ, ಇವರೆಲ್ಲ ಯಾಕೆ ಜಾತ್ರೆಗೆ ಹೋಗ್ತಾರೆ? ತೇರು ನೋಡ್ತಾರೆ. ಇವರು ಸತ್ರು ನೋಡಲ್ಲ. ತೇರೆಗೆ ಯಾರ್ಯಾರು ಬಂದಿದ್ದಾರೋ ಅವ್ರು ನೋಡ್ತಿರ್ತಾರೆ. ಅದಕ್ಕೆ ಈ ಭಾಷೆಯಲ್ಲಿ ಎಷ್ಟು ಟ್ವಿಸ್ಟ್ ಇದೆ ಅಂದರೆ,
ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ. ಅದು ಮುದುಕರಿಗಾಯಿತು. ಹುಡುಗರಿಗೆ ಜಾತ್ರೆಯಲ್ಲಿ ಎಳೆ, ಅಲ್ಲಿ ಫುಲ್ ಸ್ಟಾಪ್ ಹಾಕಿ, ಯುವತಿಯರನ್ನು ನೋಡುವುದು ಬಹಳ ಚಂದ. ನೋಡಿ, ಒಂದೇ ಒಂದು ಸ್ಪೇಸ್ ಬಿಟ್ಟಿದ್ದಕ್ಕೆ ಕನ್ನಡ ಎಷ್ಟು ಸಮೃದ್ಧವಾಗಿ ನಮ್ಮ ಮುಂದೆ ತೆರೆದುಕೊಳ್ತು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಭಾಷೆ ಪ್ರೇಯಸಿ ಇದ್ದಂಗೆ, ನೀನು ಅದನ್ನು ಎಷ್ಟು ಪ್ರೀತಿಸ್ತೀಯೋ ಅಷ್ಟು ನಿನಗೆ ಒಳ್ಳೆಯದು, ಅಷ್ಟು ನಿನಗೆ ಸೌಂದರ್ಯನ ತೋರಿಸುತ್ತೆ ಅಂತ. ಯಾಕೆ ನಾನು ಹೋದಲ್ಲೆಲ್ಲ ಕನ್ನಡ ಸಾಹಿತ್ಯವನ್ನು ಓದ್ರಿ ಅಂತ ಹೇಳ್ತೀನಿ ಅಂದರೆ, ನಾನು ಜೋಶಿ ಮಾಮನಿ 3 ಜನ ಭಾಳ ದಡ್ಡ್ರಿ ಶಾಲ್ಯಾಗ. ನಂದು ಬಿಕಾಮ್ ಆಗೈತೆ, ಸರ್ಟಿಫಿಕೇಟ್ ತೋರಿಸ್ತೀನಿ ಬೇಕಾದ್ರೆ ಎಲ್ಲರಿಗೂ. ಆದ್ರೆ ನರಸಿಂಹ ಜೋಶಿ ಅವ್ರು ಏನು ಓದ್ಯಾರ ಅನ್ನೋದು ಇವತ್ತಿನವರೆಗೂ ಸಸ್ಪೆನ್ಸ್ ಐತಿ. ಅವ್ರು ಎಂದೂ ನಾ ಇಷ್ಟು ಓದಿನಿ ಅಂತ ಹೇಳಿಲ್ಲ. ಹಂಗೆ ಮಹಾಮನಿಯವರು ಬಿ ಆಗಿ ನಂತರ ಸರ್ಟಿಫಿಕೇಟ್ ತೋರಿಸಿಲ್ಲ. ಆದ್ರೆ ನಾನು ಮಾತ್ರ ಬಿಕಾಮ್ ಓದಿನಿ, ಸರ್ಟಿಫಿಕೇಟ್ ತೋರಿಸ್ತೀನಿ ಅಂತ ಹೇಳ್ತೀನಿ. ನಾನು ಓದಿದ್ದು ಬಿಕಾಮ್ ಆದರೂ ನನ್ನ ಒಲವಿರೋದು ಕನ್ನಡ ಸಾಹಿತ್ಯದಲ್ಲಿ, ಅದರಲ್ಲೂ ಬಳ್ಳಾರಿ ಬೀಚಿಯವರ ಸಾಹಿತ್ಯದಲ್ಲಿ. ಅವರ ಹೆಸರಿನಿಂದ ಇವತ್ತು ನಾವು 3 ಜನ 11 ದೇಶಗಳ ಸುತ್ತಿದ್ದೇವೆ ಸ್ನೇಹಿತರೆ. ಭಾಳ ಚಂದ ಕಾರ್ಯಕ್ರಮ ಕರೀತಾರೆ. ಇದಂತೂ ದೊಡ್ಡ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ. ಅನೇಕ ಜನ ಅಧಿಕಾರಿಗಳು, DC AC ಅವರು, PSI ಅವರು, ಮಿನಿಸ್ಟರ್ಗಳ ಸಹಿತ ಫೋನ್ ಮಾಡಿ ಪ್ರಾಣೇಶ್ವರ ಬರ್ಬೇಕ್ರಿ ಕಾರ್ಯಕ್ರಮ ಎಲ್ಲೇ ಬಳ್ಳಾರಿ ಒಳಗೆ ಭಾಳ ಗ್ರ್ಯಾಂಡ್ ಸೆಲೆಕ್ಷನ್, ನೀವು ಬರಲೇಬೇಕು. ಸರ್ ಅಷ್ಟು ದೊಡ್ಡ ಕಾರ್ಯಕ್ರಮದ ಬ್ಯಾಡ್ರಿ, ನಾವು ಸಣ್ಣ ಆಡಿಟೋರಿಯಂನ ಮಾಡೋರು ಅಂದೆ. ಇಲ್ಲ ನೀವು ಬರಬೇಕು. ಎಷ್ಟು ಸೌಜನ್ಯದಿಂದ ನಮ್ಮನ್ನು ಒಪ್ಪಿಸಿದ್ರು ನಮ್ಮ ಸ್ನೇಹಿತ ಬಸವರಾಜ್ ಬೆಣ್ಣೆಯವರ ಮೂಲಕ. ಇವತ್ತು ನಾವಿಲ್ಲಿ ಬಂದು ನಿಂತ್ವಿ. ಇದೇ ಬಳ್ಳಾರಿ ಜಿಲ್ಲಾ ಹಳ್ಳಿಯಿಂದ ಕಾರ್ಯಕ್ರಮ ಬರ್ತಾವ್ರಿ ನಮಗೆ. ಯಾವ ಊರಂತ ಹೇಳಂಗಿಲ್ಲ, ಎಲ್ಲಿ ಅಂತ ಹೇಳಂಗಿಲ್ಲ. ಕಾರ್ಯಕ್ರಮ ಫೋನ್ ಹಚ್ಚಿಬಿಡ್ತಾರೆ, ಹಲೋ ಹೇಳ್ರಿ ಪ್ರಾಣೇಶ್ ಏನ್ರಿ ನೀನು? ನೋಡ್ರಿ, ರೀನು ಅನ್ನಕತ್ತಾನ, ಏಕವಚನ ಅನ್ನಕತ್ತಾನ. ಪ್ರಾಣೇಶ್ ಏನ್ರಿ ನೀನು? ಹೌದಪ್ಪ ಹೇಳು. ಸರ ಮತ್ತೆ ನಮ್ಮ ಊರಿಗೆ ಬರ್ಬೇಕ್ರಿ. ಯಾವ ಊರಿಗೆಪ್ಪ? ನಮ್ಮೂರ್ರಿ. ಯಾವ ಊರ್ಲೆ ನಿಮ್ದು? ಸರ ನೀವು ನಗಿಸ್ತಿರಲ್ಲ, ನಮ್ಮೂರು ಮಂದಿ ನಗಿಸ್ಬೇಕ್ರಿ ಬಂದು. ಹೌದಪ್ಪ, ಏನೈತೆ ಕಾರ್ಯಕ್ರಮ? ಏನೈತೆ ಅಂಬಕ್ಕೆ ಏನೈತ್ರಿ? ಮತ್ತೆ ಎಲ್ಲರೂ ನಿಮ್ಮನ್ನು ಕರೆಸನ್ನಕತ್ತಾರ, ಬರ್ಬೇಕ್ರಿ. ಹೌದಲ್ಲೇ ಬರ್ತೀನಿ. ಎಲ್ಲೇ ಏನು ಎದ್ರ ಸೊಲಭ ಬರ್ಬೇಕು ನಿಮ್ಮೂರಿಗೆ? ಯಾವ ಊರು ನಿಮ್ಮದು? ನಮ್ಮೂರು ಅನ್ನಕ್ಕೆ ಏನೈತ್ರಿ? ಮತ್ತೆ ಬಳ್ಳಾರಿಗೆ ಬರ್ಬೇಕ್ರಿ. ಬಳ್ಳಾರ್ಯಾಗ ಕಾರ್ಯಕ್ರಮ. ಬಳ್ಳಾರಿಗೆ ಬಂದು ನೀವು ಬಸ್ ಸ್ಟ್ಯಾಂಡ್ ನಿಂದ್ರಿ ಸರ, ನಾವು ಬಂದು ಕರ್ಕೊಂಡು ಹೋಗ್ತೀವಿ. ಅವ್ರ ಊರ ಹೆಸರು ಹೇಳೋದಲ್ಲ. ಅಲ್ಲೇ ಬಳ್ಳಾರಿಗೆ ಬರ್ತೀನಿ ಕರೆ, ಅಲ್ಲಿಂದ ಯಾವ ಊರು? ಯಾವ ಊರಂಬಕ್ಕೆ ಏನೈತ್ರಿ? ಮತ್ತೆ ನಮ್ಮೂರು. ಯಾವ ಊರ್ಲೆ ಹುಚ್ಚ? ನೀವು ಬಳ್ಳಾರಿಗೆ ಬರ್ರಿ ಸರ. ಬಳ್ಳಾರಿಗೆ ನಿಂತು ಎಲ್ಲಿ ನಿಂತು ಹೊಯ್ ಕೇಳಲ್ಲ, ನೀ ಎಲ್ಲಿ ಇರ್ತೀಯ ಅಲ್ಲಿ. ಸರ ನೋಡ್ರಿ, ಮತ್ತೆ ನಮ್ಮೂರಾಗ ಎಲ್ಲರೂ ನಿಮ್ಮನ್ನ ಕರೆಸ್ಬೇಕಂತ ಹೊಯ್ಕೊಂಬಕತ್ತೀರಿ ಅಂದ. ನೀವೇ ಬರ್ಬೇಕಂತ ಬಲವಂತ ಮಾಡಾಕತ್ತೀರಿ ಅನ್ನವಲ್ಲ, ಅವನಿಗೆ ಗೊತ್ತಿರೋ ಶಬ್ದಗಳೇ ಅವು. ನಿಮ್ಮನ್ನ ಕರೆಸಂತ ಹೊಯ್ಕೊಳಕತ್ತೀರಿ ಅಂತ. ಆತಪ್ಪ, ನಾನು ಬಂದು ಬಳ್ಳಾರಿ ಬಸ್ ಸ್ಟ್ಯಾಂಡ್ ನಿಂತು ಎಲ್ಲಿ ಹೊಯ್ಕೇಳಿ ಅಂತ ಕೇಳಿದ್ ನಾನು. ನೀವು ಅಲ್ಲಿ ಬಂದಿರಿ ಸರ, ನಾವು ಬಂದು ಕರ್ಕೊಂಡು ಹೋಗ್ತೀವಿ. ಅರ್ಧ ತಾಸು ಮಾತಾಡಿದ್ರು ಯಾವ ಊರು ಅಂತ ಹೇಳುವಲ್ಲ, ಏನು ಕಾರ್ಯಕ್ರಮ ಅಂತ ಹೇಳುವಲ್ಲ. ಬರೀ ನೀವು ಬರ್ಬೇಕ್ರಿ, ನೀವು ಬರ್ಬೇಕ್ರಿ, ಬರ್ಬೇಕ್ರಿ, ಬರ್ಬೇಕು. ಏನೈತಿಲ್ಲ ಕರೆ, ಏನೈತೆ ಅಂಬಕ್ಕೆ ಏನೈತ್ರಿ? 4 ಮಂದಿ ಸೇರ್ತಾರ, ನೀವು ಮಾತಾಡ್ಬೇಕ್ರಿ. ನಿಂಗೆ ತಲೆ ಕೆಟ್ಟೈತಿಲ್ಲ, ಅಲ್ಲಿ ಯಾರ ವಿದ್ಯಾವಂತರಿದ್ರು ಫೋನ್ ಕೊಡು ಅಂದೆ. ಅವ ಏನು ಮಾಡಿದೀನಿ ರೀ, ನಮ್ಮ ಚೇರ್ಮನ್ ಅದಾರ್ರಿ ಇಲ್ಲಿ ಅಂದ. ಹುತ್ಸ, ಇಷ್ಟೊತ್ತನ ಯಾಕೆ ಬಿಟ್ಟಿಲ್ಲ, ಕೊಡೋ ಚೇರ್ಮನ್ರಿಗೆ. ಅವ್ರು ವಿದ್ಯಾವಂತರಿರ್ತಾರ, ಅದಕ್ಕೆ ಚೇರ್ಮನ್ರಾಗಿರ್ತಾರ. ಚೇರ್ಮನ್ರಿಗೆ ಕೊಟ್ಟ. ಚೇರ್ಮನ್ ಆ ಫೋನ್ ತೊಗೊಂಡು, ನೋಡ್ರಿ ಇಷ್ಟೊತ್ತಿನ ತನ ಏನು ಮಾತಾಡ್ದೆ ಆತ, ನಮ್ಮೂರಾಗ ಓದ್ದೆ ಆತ ಒಬ್ಬತ್ನ, ನಿಮಗೆ ಎಲ್ಲ ಕ್ಲಿಯರ್ ಹೇಳಿಬಿಟ್ಟಾನ. ಮತ್ತು ನಾ ಹೇಳೋದು ಏನು ಉಳ್ದಿಲ್ರಿ, ನಮ್ಮ ಊರಿಗೆ ಬರ್ರಿ. ಯಾವ ಊರಿಗೆ ಅಂತ ಹೋಗ್ಬೇಕು, ಯಾವ ಊರಂತ ಕೇಳು. ಸ್ನೇಹಿತರೆ, ಈ ರಹಸ್ಯ ಬೇಯಿಸೋದಕ್ಕೆ 8 ದಿನ ಹಿಡಿಯಿತು ನಮಗೆ. ಆಮೇಲೆ ಆ ಊರಿಗೆ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದ್ವಿ. ಅದಕ್ಕೆ ಜೀವನದಲ್ಲಿ ಅನುಭವ ಬಹಳ ಮುಖ್ಯ.